ನಮಸ್ತೆ ಕನ್ನಡ ಮತ್ತು ನಮ್ಮ ಕನ್ನಡ ಜನತೆಗೆ ನಮಸ್ಕಾರ ನಾನು ನಿಮ್ಮ ಮಧುಗಿರಿ ಹುಡುಗ ಕಲ್ಯಾಣ್ ಫೋಟೋಗ್ರಾಫರ್. ಅಣ್ಣ ಏನಾಯ್ತಣ್ಣ ಯಾಕಣ್ಣ ಅಣ್ಣ ಇನ್ನು ಏನು ಬೇಕಣ್ಣ ಇದು ಸರಿಯಾಗಿಲ್ವೇ ಇಲ್ಲ ಸೊ ಇವತ್ತೇನಪ್ಪ ವಿಷಯ ಅಂದರೆ ಚಿಕ್ಕನಹಳ್ಳಿ ಜಾತ್ರೆ ನಡೀತಾ ಇದೆ. ಸೊ ಅದಕ್ಕೆ ನಾವು ಹೊರಟಿದ್ದೀವಿ. ಸೊ ನಾವು ಹೊರಡ್ಬೇಕಾದ್ರೆ ಅವೆಲ್ಲ ಮಳೆ ಬರ್ತಾ ಇತ್ತು, ಆದ್ರೂ ದೇವ್ರ ಮೇಲೆ ಭಾಗ ಹಾಕಿ ಹೋಗೋಣ ಅಂತ ಹೊರಟ್ವಿ. ಸೊ ಹಾಗೆ ಹೋಗ್ತಾ ಮಳೆನೇ ನಿಂತೋಗ್ಬಿಟ್ಟು, ಸೊ ಅದೇ ದೇವ್ರ ಪವರ್ ಅನ್ನೋದು. ಸೊ ನಾವು ಬಡುನಳ್ಳಿಗೆ ಹೋಗೋಷ್ಟೊತ್ತಿಗೆ ಮಳೆನೇ ಇರಲಿಲ್ಲ. ಸೊ ಹಂಗೆ ಹೋಗ್ತಾ ಶಿರಾಗೆ ಬಂದ್ಬಿಟ್ವಿ. ಸೊ ಶಿರಾದಲ್ಲಿ ಸಮೇತನೂ ಮಳೆ ಇರಲಿಲ್ಲ. ಸೊ ನಾವು ನೆಕ್ಸ್ಟ್ ಇವಾಗ ಹೋಗ್ತಾ ಇರೋದೇ ಚಿಕ್ಕನಾಯಕನಹಳ್ಳಿಗೆ. ಸೊ ಇವತ್ತು ಶಿರಾದಾಗ ಬೇರೆ ಫಂಕ್ಷನ್ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಸ್ಟ್ರೈಟ್ ಹೋಗಿದ್ದೆ ಚಿಕ್ಕನಾಯಕನಹಳ್ಳಿಗೆ. ಹಾಗೆ ಮಧ್ಯದಾಗಿ ಈ ಥರ ರಸ್ತೆ ಇತ್ತು. ಸೊ ರಸ್ತೆ ನೋಡೋದು ನಮಗಂತೂ ತಲೆ ತಿರ್ಗೋಯ್ತು. ಸೊ ಹಂಗೆ ಮುಂದೋಗ್ತಾ ನೇಚರ್ಗಿಂತ ಏನು ಕಮ್ಮಿ ಇರಲಿಲ್ಲ, ನೇಚರ್ ಮಾತ್ರ ಸಖತ್ತಾಯಿತು. ಸೊ ಹಾಗೆ ನೇಚರ್ ನೋಡ್ತಾ ಚಿಕ್ಕನಾಯಕನಹಳ್ಳಿ ಬಂದೇ ಬಿಡ್ತು. ಸೊ ಈ ಸತಿ ಅಂತೂ ಪ್ರತಿ ಸತಿಗಿಂತ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ನೀವು ಏನಾದರೂ ಚಿಕ್ಕನಾಯಕನಹಳ್ಳಿ ಸೈಡವ್ರು ನೋಡ್ತಾರೆ, ಈ ವಿಡಿಯೋ ಯಾರು ಬಂದಿಲ್ಲ ಅವ್ರಿಗೆ ಹಾಕಿ. ಸೊ ಇದರೊಳಗೆಲ್ಲ ಲೈಟಿಂಗ್ಸ್ ಎಲ್ಲ ತೋರಿಸಿದ್ದೀನಿ ಯಾವ ಥರ ಹಾಕಿದ್ದಾರೆ ಅಂತ. ಸೊ ಫಸ್ಟು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಮೇಲಿಂದ ನಿಮ್ಗೆ ಯಾರು ಫ್ರೆಂಡ್ ಬಂದಿಲ್ಲೋ ಅವ್ರಿಗೆ ಶೇರ್ ಮಾಡಿ, ಅವರು ನೋಡಲಿ. ಸೊ ನಾವಿವಾಗ ಹೋಗ್ತಾ ಇರೋದು ಜಾತ್ರೆ ಹತ್ರ. ಸೊ ಎಂಟ್ರಿಗೆ ಈ ಥರ ಎಲ್ಲ ಹಾಕಿದ್ದಾರೆ ಲೈಟಿಂಗ್ಸು. ಸೊ ಲೈಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಮುಂದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಸೊ ಹಾಗೆ ಹೋಗ್ತಾ ಸರ್ಕಲ್ ಗಂಟೆ ಆಗಿದೆ. ಸರ್ಕಲ್ ಲೈಟಿಂಗ್ಸ್ ಅಂತೂ ಹಂಗೆ ಮಿಂಚೋಗ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು ಸರ್ಕಲ್ ಲೈಟಿಂಗ್ಸು. ಸೊ ಮುಂದೆ ಹಂಗೆ ಬರ್ತಾಯಿದೆ ನೋಡಿ. ಸೊ ಹಾಗೆ ದೇವಸ್ಥಾನದ ಇರೋ ರೋಡಲ್ಲೇ ನಮ್ಮ ಅಜ್ಜಿ ಮನೆ ಇರೋದು. ಸೊ ಹಾಗೆ ದೇವಸ್ಥಾನ ಹತ್ರ ಹೋಗ್ತಿದ್ವಿ. ಸೊ ನಾವೆಲ್ಲ ಜಾತ್ರೆಗೆ ಹೋಗಿ ರೆಡಿ ಆಗ್ತಾಯಿದ್ವಿ. ನಮ್ಮ ಚಿಕ್ಕಪ್ಪ ಊಟ ಮಾಡ್ತಾಯಿತ್ತು, ಅದಕ್ಕೆ ಕಾಯ್ತಾಯಿದ್ವಿ ಚಿಕ್ಕಪ್ಪಂದು ಊಟ ಆಗಿದ ತಕ್ಷಣ ಹೋಗೋಣ ಅಂತ. ಸೊ ಇವರೇ ನೋಡಿ ನಮ್ಮ ಚಿಕ್ಕಪ್ಪ. ಹಂಗೆ ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಸೊ ನಾವು ದೇವಸ್ಥಾನದ ಹತ್ರ ಎಂಟ್ರಿ ಆದ್ವಿ. ಸೊ ದೇವಸ್ಥಾನದಂಗೆ ವೀಡಿಯೋಗಳು ಮಾಡ್ಕೊಂಡು ಜಾತ್ರೆ ಹೊರಟ್ವಿ. ಜಾತ್ರೆ ನೋಡಿ ಆಗಿದೆ. ಸೊ ಹಂಗೆ ನಾವು ಬರ್ತಾ ತೇರ ಹತ್ರ ಎಂಟ್ರಿ ಆದ್ವಿ. ತೇರಂತ ಈ ಥರ ಕಾಣಿಸ್ತಾ ಇತ್ತು. ಸೊ ಪ್ರತಿ ಸತಿಗಿಂತ ನೇಮ್ ಬೋರ್ಡ್ ಅಂತೂ ಈ ಸತಿ ತುಂಬ ಗ್ರ್ಯಾಂಡ್ ಆಗಿದ್ರು. ನೇಮ್ ಬೋರ್ಡ್ ಅಂತೂ ತುಂಬ ಸಕ್ಕತ್ತಾಗಿತ್ತು. ಸೊ ನೇಮ್ ಬೋರ್ಡ್ ಈ ಥರ ಇದೆ ನೋಡಿ. ಹಂಗೆ ಸಿಂಪಲಾಗಿ ವೀಡಿಯೋ ಇರಲಿ ಅಂತ ಇದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ತೇರ್ದು ಅದೆಲ್ಲ ವೀಡಿಯೋ ಇದೆ. ಸೊ ಹಂಗೆ ನೋಡಿ. ಸೊ ಗೇಮ್ ಮಾಡೋಣ ಅಂತ ನೋಡಿದ್ವಿ, ಸಿಕ್ಕಾಪಟ್ಟೆ ರಶ್ ಇತ್ತು, ಅದಕ್ಕೆ ಸುಮ್ಮನೆ ಆಗ್ಬಿಟ್ವಿ. ಸೊ ಇಷ್ಟು ನಮ್ಮ ಜಾತ್ರೆ ಬ್ಲಾಗ್ ಇರುತ್ತೆ. ಸೊ ನಮ್ಮ ಇಷ್ಟೊತ್ತಿಗೆ ಅವಲೇ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋ ರೇಂಜಿಗೆ ಬಂದ್ಬಿಡ್ತು. ಸೊ ಇಲ್ಲಿಗೆ ನಮ್ಮ ಬ್ಲಾಗ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಷ್ಟೊತ್ತು ನೋಡಿ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.
मैंने आपको दिया वचन निभा लिया। अब प्रभु श्री राम को आपने जो वचन दिया था उसे पूर्ण करने का समय आ चुका है। संकट हटे मिटाई सब पीरा, जो सुमिरे हनुमत बलवीरा। जय जय जय